ಎಲ್ಲರಿಗೂ ನಮಸ್ಕಾರ ಅಣ್ಣ. ನಾನು ಇವತ್ತಿರೋದು ಎಕ್ಸ್ಪೋನೆಂಟ್ ಆಟೋ SLV ಆಟೋ ಕನ್ಸಲ್ಟೆಂಟ್ ಚಿಕ್ಕಲ್ಸಂದ್ರ ನಿಯರ್ ಚನ್ಮಾತ್ಮ ದೇವಸ್ಥಾನ ಹತ್ರ ಎಕ್ಸ್ಪೋನೆಂಟ್ ಅವರು ಓಪನ್ ಮಾಡಿರುವಂತ ಬ್ರಾಂಚ್ ಹತ್ರ ಇದ್ದೀನಿ. ಏನಪ್ಪಾ ಇದು ಎಕ್ಸ್ಪೋನೆಂಟ್ ಅಂದ್ರೆ ನಮ್ಮ ಹಳೆ ಗಾಡಿಗಳು ಅಂದ್ರೆ ಬಜಾಜ್ LPG CNG ಆಟೋಗಳು ಇರ್ತಾವಲ್ಲ ಅದನ್ನ ಇವರು ಎಕ್ಸ್ಪೋನೆಂಟ್ ಅವರು EV ಆಗಿ ಕನ್ವರ್ಟ್ ಮಾಡಿ ಕೊಡ್ತಾರಂತೆ. ಬನ್ನಿ ಯಾವ ತರ ಬ್ಯಾಟ್ರಿನ ಫಿಟ್ ಮಾಡ್ತಿದ್ದಾರೆ ಆಟೋಗೆ, ಯಾವ ತರ ಮೋಟರ್ ನ ಫಿಟ್ ಮಾಡ್ತಿದ್ದಾರೆ, ಏನು ಎತ್ತ ಎಲ್ಲ ನೋಡ್ಕೊಂಡ್ ಬರೋಣ. ಈ ವಿಡಿಯೋನ ನಮ್ಮ ಆಟೋ ಚಾಲಕರು ಕೊನೆ ಗಂಟ ನೋಡಿ ಎಕ್ಸ್ಪೋನೆಂಟ್ ಅವರು ಮಾಡಿರುವಂತ ಈ ಪ್ರಾಜೆಕ್ಟ್ ಅಂದ್ರೆ ಹಳೆ ಆಟೋಗಳನ್ನ EV ಆಗಿ ಕನ್ವರ್ಟ್ ಮಾಡೋ ಈ ಹೊಸ ಪ್ರಾಜೆಕ್ಟ್ ನಮ್ಮ ಆಟೋ ಚಾಲಕರಿಗೆ ಇಷ್ಟ ಆಗುತ್ತಾ ಇಷ್ಟ ಆಗಲ್ವಾ? ನಾನು ಒಬ್ಬ ಆಟೋ ಚಾಲಕನಾಗಿ ಯಾವ ತರ ಅದನ್ನ ಯಾವ ತರ ಮೋಟರ್ ಫಿಟ್ ಮಾಡಿದ್ದಾರೆ, ಹೆಂಗೆಲ್ಲ ಇದೆ, ಏನಾನ ಗಾಡಿ ಡಿಸೈನ್ ಏನಾನ ಚೇಂಜ್ ಆಗಿದ್ಯಾ ಅಂತ ನೋಡೋ ಕುತೂಹಲ ನನಗೂ ಇದೆ, ನಿಮ್ಗೂ ತೋರಿಸ್ತೀನಿ. ಆದಷ್ಟು ನಮ್ಮ ಆಟೋ ಚಾಲಕರಿಗೆ, ಹಳೆ ಆಟೋ ಇಟ್ಕೊಂಡಿರೋ ಆಟೋ ಚಾಲಕರಿಗೆ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಹೋಗ್ಬಿಟ್ಟು ಆಫೀಸ್ ನೋಡೋಣ, ಜೊತೆಗೆ ಆಟೋಗಳನ್ನು ನೋಡೋಣ. ಇಲ್ಲಿ ನೋಡ್ತಾ ಇರಬಹುದು ಇದು ಬಜಾಜ್ ಗಾಡಿ, ಇದು EV ಆಗಿ ಕನ್ವರ್ಟ್ ಮಾಡಿದ್ದಾರೆ ಎಕ್ಸ್ಪೋನೆಂಟ್ ಅವರು. ಬನ್ನಿ ಯಾವ ತರ ಮಾಡಿದ್ದಾರೆ ನೋಡ್ರಿ. ಸೇಮ್ ನಮ್ಮ LPG ಗಾಡಿ ತರಾನೇ ಕಾಣಿಸ್ತದೆ, CNG LPG ತರಾನೇ. ಈ ತರ ನಿಮ್ಗೆ ಒಂದು ಡಿಸ್ಪ್ಲೇ ಹಾಕಿ ಕೊಡ್ತಾರೆ. ಇದ್ರಲ್ಲಿ ನಿಮ್ಗೆ ಎಷ್ಟು ಚಾರ್ಜ್ ಇದೆ, ಎಷ್ಟು ಕಿಲೋಮೀಟರ್ ಓಡುತ್ತೆ ಅದನ್ನೆಲ್ಲ ಇಲ್ಲಿ ತೋರಿಸುತ್ತೆ. ಆಮೇಲೆ ಇಲ್ಲಿ ಕೆಳಗಡೆನೆ ಒಂದು ಬ್ಯಾಟ್ರಿ ಫಿಟ್ ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ಬ್ಯಾಟ್ರಿ ಕೂಡ ಫಿಟ್ ಮಾಡ್ತಾರೆ. ಇಲ್ಲಿ ಸ್ಪೇಸ್ ಸಾಲಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಬ್ಯಾಟ್ರಿನ ತಗೊಂಡ್ಬಂದು ಇಂಜಿನ್ ಬರುತ್ತಲ್ಲ ಇಲ್ಲಿ ಅಳವಡಿಸಿರ್ತಾರೆ. ಅದನ್ನ ಮೋಟಾರ್ ಬಂದು ಕೆಳಗಡೆ ಇದೆ. ಇದ್ರ ಸ್ಪೆಸಿಫಿಕೇಶನ್ ಏನಿದೆ ಆಮೇಲೆ ಕೇಳ್ಕೊಳ್ಳೋಣ. ಫಸ್ಟ್ ಬನ್ನಿ ಗಾಡಿ ಯಾವ ತರ ಎಲ್ಲೆಲ್ಲಿ ಏನೇನ್ ಫಿಟ್ ಮಾಡಿದ್ದಾರೆ ಅಂತ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡ್ರಿ, ಇದು ಚಾರ್ಜಿಂಗ್ ಅಂದ್ರೆ ನಾರ್ಮಲ್ ಆಗಿ ನಾವು ಮನೇಲೆಲ್ಲ ಇಡಕ್ಕಾಗಲ್ಲ. ಇದು 15 ನಿಮಿಷದಲ್ಲೇ ಫುಲ್ ಚಾರ್ಜ್ ಆಗೋದ್ರಿಂದ ಈ ತರ ಚಾರ್ಜಿಂಗ್ ಪೋರ್ಟ್ ಇರುತ್ತೆ. ಇದನ್ನ ಇಲ್ಲಿ ಫಿಟ್ ಮಾಡ್ಕೊಡ್ತಾರೆ. ನಮ್ ಗಾಡಿ ಹೆಂಗಿದೆ ಅದೇ ತರಾನೇ ಇರುತ್ತೆ. ಹಿಂದೆ ಮುಂದೆ ಒಂದು ಎಕ್ಸ್ಪೋನೆಂಟ್ ಆಟೋ ಅಂತ ಸ್ಟಿಕರ್ ಹಾಕ್ತಾರೆ. EV ಗಾಡಿಯಾಗಿ ಕನ್ವರ್ಟ್ ಮಾಡ್ಬಿಟ್ಟು ಕೊಡ್ತಾರೆ. ಡಾಕ್ಯುಮೆಂಟ್ ಎಲ್ಲಾನು ಪ್ರತಿಯೊಂದು EV ಅಂದ್ರೆ ಹಳೆ ಡಾಕ್ಯುಮೆಂಟ್ ಗಳೆಲ್ಲ ಸಬ್ಮಿಟ್ ಮಾಡಿದ್ರೆ ಹಳೆ ಡಾಕ್ಯುಮೆಂಟ್ ಗಳನ್ನ ನಿಮ್ದು ಇದು EV ಗಾಡಿಯಾಗಿ ಬದಲಾಗಿದೆ ಅಂತ ಹೇಳಿ ನಿಮ್ಗೆ ಪರ್ಮಿಟ್ ಇದ್ರೆ ಪರ್ಮಿಟ್ ಹಾಕೊಡ್ತಾರೆ. ಎಲ್ಲ ಫುಲ್ ಡಾಕ್ಯುಮೆಂಟ್ ಕೂಡ ನಿಮ್ ಹೆಸರು ಮಾಡ್ಬಿಟ್ಟು ಕೊಟ್ಟಿರ್ತಾರೆ. ಇವಾಗ ಗಾಡಿ ಅಂತೂ ನೋಡಿದ್ರಿ, ನೋಡ್ಬೋದು ನಮ್ ಗಾಡಿ ಹೆಂಗಿರುತ್ತೆ ಹಂಗೆ ಇರುತ್ತೆ. ನೋಡಿ ಚಾರ್ಸಿನ ಕೂಡ ಎಲ್ಲಿ ಡ್ಯಾಮೇಜ್ ಮಾಡೋದಿಲ್ಲ, ಏನು ಎಲ್ಲೂ ಪೇಂಟ್ ರಿಮೂವ್ ಆಗೋ ತರ ಎಲ್ಲ ಏನು ಮಾಡೋದಿಲ್ಲ ಸರ್. ಇದು ಎಲ್ಲ ನಿಮ್ ಕಡೆನೇ ಆಗಿರುತ್ತಲ್ಲ, ಚಾರ್ಸಿ ತಗೊಂಡ್ಬಂದು ಡಾಕ್ಯುಮೆಂಟ್ ತಗೊಂಡ್ಬಂದು ಸಬ್ಮಿಟ್ ಮಾಡಬೇಕು ಸರ್. ಬ್ಯಾಟ್ರಿ ಪಾರ್ಟ್ ಏನಿದ್ರು ಎಲ್ಲ ನಾವು ಕಂಪ್ಲೀಟ್ ನಾವೇ ನೋಡ್ಕೋತೀರಿ. ಸೊ ಇವನ್ RTO ಪ್ರಾಸೆಸ್ ಏನಿದೆ ಎಲ್ಲ ಕಂಪ್ಲೀಟ್ ನಾವೇ ನಮ್ ಕಡೆಯಿಂದಾನೇ ಮಾಡ್ಕೊಡ್ತೀರಿ. RTO ಪ್ರಾಸೆಸ್ ಕೂಡ ಹಳೆ ಪಾರ್ಟ್ಸ್ ಗಳು, ಇಂಜಿನ್, ಬ್ಯಾಟ್ರಿ, ವೈರಿಂಗ್ ಅದೆಲ್ಲ ನಮ್ಗೆ ಕೊಟ್ಟು ಕಳಿಸ್ತೀರಾ ಇಲ್ಲ ನಿಮ್ ಕಡೆ ಇರುತ್ತೆ ಸರ್? ಇಂಜಿನ್ ಎಲ್ಲ ನಾವು ವಾಪಸ್ ಕೊಟ್ಬಿಡ್ತೀರಿ ಸರ್, ನಮ್ಗೆ ಕೊಟ್ಬಿಡ್ತೀರಾ? ಹೌದು ಸರ್. ಇನ್ನೊಂದು ಕ್ವಶನ್ ಸರ್, ಇವಾಗ ಇದು ಚಾರ್ಜಿಂಗ್ ಪೋರ್ಟ್ ನಾರ್ಮಲ್ ಚಾರ್ಜಿಂಗ್ ಪೋರ್ಟ್ ಅಂತೂ ಅಲ್ಲ. ಯಾಕಂದ್ರೆ ಬೇರೆ ಬೇರೆ ತರ EV ಗಾಡಿಗಳಿಗೆಲ್ಲ ನಾವು ಮನೆಯಲ್ಲೇ ಚಾರ್ಜ್ ಹಾಕೋಬಹುದು. ಆಮೇಲೆ ಬೇರೆ ಬೇರೆ ಕಡೆ ಕೆಲವೊಂದು ಕಡೆ ಕರೆಂಟ್ಗಳು ಮನೆಯಲ್ಲೇ ಪೋರ್ಟ್ಗಳನ್ನ ಹಾಕಿ ಮಾಡ್ತಾರೆ. ಅಂದ್ರೆ ನಾವು ನಾರ್ಮಲ್ ಪ್ಲಗ್ ಅಲ್ಲೇ ಇಟ್ಕೊಂಡ್ಬಿಟ್ಟು ಇದು ಮಾಡ್ಕೋಬಹುದು. ನಮ್ಮ ಬೆಸ್ಕಾಮ್ ಅಲ್ಲಿ ಕೂಡ ಹೋಗ್ಬಿಟ್ಟು ಮಾಡ್ಕೋಬಹುದು. ಸೊ ಇದು ಆ ತರ ಪೋರ್ಟ್ ಅಲ್ಲದೆ ಆಗಿರೋದ್ರಿಂದ ಎಕ್ಸ್ಪೋನೆಂಟ್ ಅವರು ಈ ಚಾರ್ಜಿಂಗ್ ಪಾಯಿಂಟ್ಗಳನ್ನ ಸಿಟಿಲಿ ಎಲ್ಲ ಕಡೆ ಅವೈಲೇಬಿಲಿಟಿ ಮಾಡಿದಾರ. ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲ ಕಡೆನೂ ಇಟ್ಟಾರೆ. ಬೆಂಗಳೂರಲ್ಲಿ ಎಲ್ಲ ಕಡೆನೂ ಇದೆ. 3 ರಿಂದ 5 ಕಿಲೋಮೀಟರ್ ಒಳಗಡೆ ಸಿಕ್ಬಿಡುತ್ತೆ. ಆ ಎಕ್ಸ್ಪೋನೆಂಟ್ ಅಪ್ಲಿಕೇಶನ್ ನೀವು ಓಪನ್ ಮಾಡ್ತಾ ಇದ್ದಂಗೆ ಸೊ ನಿಮ್ಗೆ ಇಲ್ಲಿ ನೋಡ್ಬೋದು ಸರ್, ಎಕ್ಸ್ಪೋನೆಂಟ್ ಅಪ್ಲಿಕೇಶನ್ ಬರುತ್ತೆ. ಇದರಲ್ಲಿ ನೀವು ಜಸ್ಟ್ ಹಿಂಗ್ ಓಪನ್ ಮಾಡ್ತಾ ಇದ್ದಂಗೆ ನಿಮ್ಗೆ ಎಷ್ಟು ಲೊಕೇಶನ್ ಚಾರ್ಜಿಂಗ್ ಪಾಯಿಂಟ್ಸ್ ಇದೆ ಎಲ್ಲ ನಿಮ್ಗೆ ತೋರಿಸ್ತಾ ಇರುತ್ತೆ ಸರ್. ಆಮೇಲೆ ನಿಮ್ಗೆ ಜಸ್ಟ್ ಇವಾಗ ಯಾವ ಲೊಕೇಶನ್ ಇದ್ದೀರಾ ಇವಾಗ ನೋಡಿ, ಇಲ್ಲಿಂದ ಇಟ್ ಮಾಡುವಂತಿದೆ ಒಂದು ಲೊಕೇಶನ್. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಗೆಟ್ ಡೈರೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಆಟೋಮೆಟಿಕ್ ಆಗಿ ನಿಮಗೆ ಗೂಗಲ್ ಮ್ಯಾಪ್ಸ್ ಅಲ್ಲಿ ಲೊಕೇಶನ್ ತಗೊಳುತ್ತೆ. ನೀವು ಜಸ್ಟ್ ಸ್ಟಾರ್ಟ್ ಅಂತ ಕೊಟ್ರೆ ಇಲ್ಲಿಂದ ನೋಡಿ 1.8 ಕಿಲೋಮೀಟರ್ಸ್ ಸೊ ಲೊಕೇಶನ್ ಇದೆ. ಸೊ ಇದೇ ತರ ನಿಮಗೆ ಎವ್ರಿ 3 to 5 ಕಿಲೋಮೀಟರ್ಸ್ ರೇಡಿಯಸ್ ಒಳಗಡೆ ನಿಮಗೆ ಚಾರ್ಜಿಂಗ್ ಪಾಯಿಂಟ್ಸ್ ಇದೆ. ಆಮೇಲೆ ಇನ್ನ ಅಪ್ಕಮಿಂಗ್ ಇನ್ನೊಂದು 4 to 5 ಮಂತ್ಸ್ ಒಳಗಡೆ ನಾವು ಅಬೌವ್ 100+ ಚಾರ್ಜಿಂಗ್ ಸ್ಟೇಷನ್ಸ್ ಅಕ್ರಾಸ್ ಬ್ಯಾಂಗ್ಳೂರ್ ಮಾಡಬೇಕು ಅಂತ ಪ್ಲಾನ್. ಚಾರ್ಜಿಂಗ್ ಪಾಯಿಂಟ್ ಇದನ್ನ ಮನೇಲಿ ಇಕ್ಕಳಕ್ ಆಗಲ್ವಲ್ಲ, ಅದಕ್ಕೆ ನಾವು ಬರೀ ಎಕ್ಸ್ಪೋನೆಂಟ್ ಅವ್ರದೇ ಅಲ್ಲೇ ಹೋಗ್ಬಿಟ್ಟು ಚಾರ್ಜಿಂಗ್ ಇಕ್ಕಬೇಕಾಗುತ್ತೆ. 3 ಕಿಲೋಮೀಟರ್ 4 ಕಿಲೋಮೀಟರ್ 5 ಕಿಲೋಮೀಟರ್ಗೆ ನಿಮ್ಗೆ ಒಂದೊಂದು ಚಾರ್ಜಿಂಗ್ ಪಾಯಿಂಟ್ ಸಿಗ್ತಾ ಇರುತ್ತೆ. 15 ನಿಮಿಷದಲ್ಲೇ ನೀವು ಬ್ಯಾಟ್ರಿನ ಫುಲ್ ಮಾಡ್ಕೋಬಹುದು. ಟೆಸ್ಟ್ ಡ್ರೈವ್ ಹೋಗ್ಬಿಟ್ಟು ಬರೋಣ, ಹೆಂಗಿದೆ ಏನ್ ಕತೆ ನೋಡೋಣ. ಬಜಾಜ್ ಆಟೋ ಬರೀ CNG LPG ಓಡಿಸ್ಬಿಟ್ಟೆ ಅಭ್ಯಾಸ. ಈ ಕಲರ್ ಈ ತರ ವೇರಿಯಂಟ್ ಅಲ್ಲಿ EV ಕನ್ವರ್ಟ್ ಆಗಿರೋ ಗಾಡಿ ಹೆಂಗಿದೆ ಅಂತ ನಾನು ಒಂದ್ಸರಿ ಓಡಿಸಿ ನೋಡ್ತೀವಿ. ಪರವಾಗಿಲ್ಲ, ಚೆನ್ನಾಗಿದೆ ಸರ್. ಅಪ್ಪಲ್ಲಿ ಓಡ್ಸಕ್ಕೋದು 3 ಜನ ಹೋಗ್ತಾ ಇದೀವಿ. ಸೌಂಡ್ ಇಲ್ಲ, ಏನು ಇಲ್ಲ. 5 ಸೆಕೆಂಡ್ ಹಿಂಗ್ ಸ್ಟಕ್ ಆಗುತ್ತೆ, ಆಮೇಲೆ ಅದೇ ಹೋಗುತ್ತೆ. ಗಿಣ್ಣೆಲ್ಲೇ ಎಲ್ಲ ಹಿಂಗ್ ಬಿಟ್ಟಾಗ ನೋಡಿ ಬ್ರೇಕ್ ಮೇಲೆ ಕಾಲು ಎತ್ತಿದೀನಿ, ಇವಾಗ ಹೋಗುತ್ತೆ. ಅವಾಗ ನಾವ್ ಹಿಡ್ಕೋಬೇಕು. ಅಪ್ಗ್ರೇಡ್ 5G ಜನರೇಷನ್, ಏನು ಮಾಡಕ್ಕಾಗಲ್ಲ. ಚೆನ್ನಾಗಿದೆ ಗುರು ಓಡ್ಸಕ್ಕೆ. ಇವಾಗ ತಿರ್ಗಾ ಶೋರೂಮ್ ಒಳಗಡೆ ಹೋಗೋಣ. ಒಬ್ರು EV ಆಗಿ ಬದಲ್ಸ್ಕೊಂಡಿರೋ ಆಟೋ ಚಾಲಕರು ಕೂಡ ನಮ್ ಜೊತೆಲಿ ಇದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಕೇಳ್ಕೊಳ್ಳೋಣ. ನನ್ಗಂತೂ ಚೆನ್ನಾಗಿದೆ ಗುರು. ಇವಾಗ ನಮ್ ಜೊತೆಲಿ ಒಬ್ರು ನಮ್ಮ ಆಟೋ ಅಣ್ತಂದಿರಿದ್ದಾರೆ. ಅವರು ಆಲ್ರೆಡಿ ಗಾಡಿನ EV ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಎಕ್ಸ್ಪೋನೆಂಟ್ ಅಲ್ಲಿ. ಅಣ್ಣ ಹೆಂಗ ಅನ್ಸುತ್ತೆ? ತುಂಬಾ ಚೆನ್ನಾಗಿದೆ. ಹಳೆ ಗಾಡಿನ ಈ ತರ ಎಕ್ಸ್ಪೋನೆಂಟ್ ಆಟೋ ಆಗಿ ಕನ್ವರ್ಟ್ ಮಾಡಿದ್ರೆ ತುಂಬಾ ಬೆನಿಫಿಟ್ ಇದೆ. ಡೈಲಿ ಎಷ್ಟು ಖರ್ಚಾಗುತ್ತೆ ನಿಮ್ಗೆ? ಡೈಲಿ ಈಗ ಇದು ಪ್ಯಾಕೇಜ್ ತರ ಕೊಟ್ಟಿದ್ದಾರೆ. ಪರ್ ಡೇದವ್ರು ಹಾಕೋಬಹುದು, ವಾರದವ್ರು ಹಾಕೋಬಹುದು, ತಿಂಗಳದವ್ರು ಹಾಕೋಬಹುದು. ನೀವು ಡೈಲಿ ಹಾಕೊಂಡ್ರೆ 209 ರೂಪಾಯಿ ಬರುತ್ತೆ. ವಾರಕ್ಕೆ ಹಾಕೊಂಡ್ರೆ 1200 ರೂಪಾಯಿ, ತಿಂಗಳಿಗೆ ಹಾಕೊಂಡ್ರೆ 4000 ರೂಪಾಯಿ. ಅದು ಅನ್ಲಿಮಿಟೆಡ್ ಕೊಟ್ಟಿರ್ತಾರೆ. ಅನ್ಲಿಮಿಟೆಡ್ ನೀವು ಎಷ್ಟು ಕಿಲೋಮೀಟರ್ ಆದ್ರೂ ಓಡಿ. ಅಂದ್ರೆ ಏನಾದ್ರು ಅಪ್ಲಿಕೇಶನ್ ಏನಾದ್ರು ಇದೆಯಾ? ಆಪ್ ಓಪನ್ ಮಾಡ್ಕೊಬೇಕು. ಅವ್ರದೇ ಒಂದು ಕಂಪನಿದೆ ಒಂದು ಆಪ್ ಇದೆ. ಆಪ್ ಓಪನ್ ಮಾಡ್ಕೊಂಡ್ರೆ ಅದರಲ್ಲೇನೆ ನೀವು ರೀಚಾರ್ಜ್ ಮಾಡ್ಕೊಬೇಕು. ಅಣ್ಣ ನಿಮ್ಗೆ ಏನ್ ಅನ್ಸುತ್ತೆ
ಅಂದ್ರೆ ಅವಾಗ ಇವಾಗ ಹೆಂಗಿದೆ ಓಡ್ಸಕ್ಕೆ ಗಾಡಿ? ತುಂಬಾನೇ ಚೆನ್ನಾಗಿದೆ. ಅಲ್ಲ ಪವರು ಮಾತಾಡಂಗೆ ಇಲ್ಲ. ಮುರುಬ್ರಳ್ಳಿ ಅಪ್ಪಲ್ಲಿ ನೀವು 3 ಜನ ಕುತ್ಕೊಂಡು ಹೋಗಿ ಆರಾಮಾಗಿ ಹೋಗುತ್ತೆ. ನಾನು ಎಲ್ಲ ಟೆಸ್ಟ್ ಮಾಡಿ ಆಮೇಲೆ ಗಾಡಿ ತಗೊಂಡಿದ್ದು. ನಾನು ಸುಮ್ಮನೆ ಹಿಂಗೆ ಯಾರೋ ಹೇಳಿದ್ರು ಅಂತ ನೋಡೋಣ ಅಂತ ಹೋಗಿದ್ದೆ ಅಷ್ಟೇ. ಗಾಡಿ ನೋಡಿದ್ಮೇಲೆ, ಗಾಡಿ ಓಡಿಸಿದ್ಮೇಲೆ ನನಗೆ ಮಾಡಿಸ್ಬೇಕು ಅಂತ ನನಗೆ ಅನ್ನಿಸ್ತು. ಆಮೇಲೆ ಕೆಲವೊಂದ್ ಕಡೆ ಇವಾಗ ನಮ್ಗೂ LPG CNG ಎಲ್ಲ ಕೆಲವೊಂದ್ ಕಡೆ ಬಂಕ್ಗಳು ಸಿಕ್ಕಿಲ್ಲ, ಆ ತರ ಸಿಚುವೇಶನ್ ಎಲ್ಲ ನಾವು ಫೇಸ್ ಮಾಡಿದೀವಿ. ಇದು ಇವಾಗ ಚಾರ್ಜಿಂಗ್ ಪಾಯಿಂಟ್ ಅಂದ್ರೆ ಎಲ್ಲಾ ಗಾಡಿ ಚಾರ್ಜಿಂಗ್ ತರ ಇದ್ರದಲ್ಲ. ಇದು 15 ನಿಮಿಷದಲ್ಲಿ ಚಾರ್ಜ್ ಆಗೋದ್ರಿಂದ ಇದ್ರದ್ದು ಪೋರ್ಟ್ ಎಲ್ಲ ಸ್ವಲ್ಪ ಬೇರೆ ಇರುತ್ತೆ. ಇದು ಬೆಂಗಳೂರು ಸಿಟಿಲಿ ಎಲ್ಲಾ ಕಡೆನೂ ಸಿಕ್ಕುತ್ತಾ ನಿಮ್ಗೆ? ಮಿನಿಮಮ್ ಇಲ್ಲ ಅಂದ್ರೆ ಒಂದು 5 ರಿಂದ 6 ಕಿಲೋಮೀಟರ್ ಆದ್ರೂ ಒಂದೊಂದು ಪಾಯಿಂಟ್ ಸಿಗುತ್ತೆ. ಆದ್ರೆ ಅಲ್ಲಿ ಹೋದ್ರೆ ನೀವೇನು ವೆಯ್ಟ್ ಮಾಡ್ಬೇಕು ಅನ್ನೋದಿಲ್ಲ, ಏನಿಲ್ಲ. ಮೊಬೈಲ್ ಅಲ್ಲಿ ಆಪ್ ಓಪನ್ ಮಾಡ್ಕೊಂಡ್ರೆ ಅಲ್ಲಿ ಗಾಡಿ ಬೇರೆ ಗಾಡಿ ಫುಲ್ ಬ್ಯಾಟ್ರಿ ಆಗಕ್ಕೆ ಎಷ್ಟೊತ್ತಾಗತ್ತದ? ಇದು 15 ನಿಮಿಷ ಪಕ್ಕ ಆಗುತ್ತೆ. 15 ನಿಮಿಷದಲ್ಲಿ ಫುಲ್ ಆಗ್ಬಿಡುತ್ತೆ. ಫುಲ್ ಪಕ್ಕ ಆಗುತ್ತೆ. ಒಂದ್ ದಿನಕ್ಕೆ ಎಷ್ಟು? ಮಿನಿಮಮ್ ನೀವು ಒಂದ್ ದಿನಕ್ಕೆ 209 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ ಅನ್ಲಿಮಿಟೆಡ್. ನೀವು 2 ಸತಿನಾರು ರೀಚಾರ್ಜ್ ಮಾಡಿ, 3 ಸತಿನಾರು ರೀಚಾರ್ಜ್ ಮಾಡಿ. ಒಂದು ಸತಿ ಹಾಕೋ ಅಮೌಂಟ್ ನೀವು 2 ಸತಿ ಬೇಕಾದ್ರೂ ಚಾರ್ಜ್ ಮಾಡಿ. ಒಂದ್ ಸರಿ ಫುಲ್ ಚಾರ್ಜ್ ಮಾಡಿದ್ರೆ ನೀವು ಎಷ್ಟು ಗಂಟೆ ಓಡಿಸಿದ್ರಣ? ಫುಲ್ ಖಾಲಿ ಆಗೋ ಗಂಟ? ಫುಲ್ ನಾನು 18% ತಗ ಬಂದಿದ್ದೀನಿ. 18% ತಗ ಬಂದ್ರು 113, 114 ಕಿಲೋಮೀಟರ್ ರನ್ ಮಾಡಿದ್ದೀನಿ. ನನ್ನ ಪ್ರಕಾರ 130 ಕಿಲೋಮೀಟರ್ ಫುಲ್ ಚಾರ್ಜ್ ಪಕ್ಕ ಓಡುತ್ತೆ. ಬರ್ತಾ ಇದೆ. ಒಂದ್ ಫುಲ್ ಬ್ಯಾಟ್ರಿಗೆ 130 ಕಿಲೋಮೀಟರ್ ಓಡುತ್ತೆ. 15 ನಿಮಿಷ ಚಾರ್ಜ್ ಮಾಡ್ಕೊಂಡ್ರೆ ಒಂದು ದಿನಕ್ಕೆ 209 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಎಷ್ಟು ಸರಿ ಬೇಕಾದ್ರೂ ರೀಚಾರ್ಜ್ ಮಾಡ್ಕೋಬಹುದು. ನೀವು ರೀಚಾರ್ಜ್ ಮಾಡಿ ಎಷ್ಟು ಸತಿ ಬೇಕಾದ್ರೂ ಹಾಕೊಳ್ಳಿ, ನೀವು ಅನ್ಲಿಮಿಟೆಡ್. ಚೆನ್ನಾಗಿದೆ ಅನಿಸುತ್ತಾ? ತುಂಬಾನೇ ಖುಷಿ ಆಗುತ್ತೆ. ಗಾಡಿ ಅದು ಒಂದು ಕೈಲಿ ಡ್ರೈವ್ ಮಾಡೋದ್ರಿಂದ ಗೇರ್ ಹಾಕ್ಬೇಕು ಅನ್ನೋದಿಲ್ಲ, ಕ್ಲಚ್ ಹಿಡಿಬೇಕು ಅನ್ನೋದಿಲ್ಲ. ಟ್ರಾಫಿಕ್ ಅಲ್ಲಿ ಆರಾಮಾಗಿ ಓಡಿಸಬಹುದು ಗಾಡಿನ. ಒಂಥರ ಒಳ್ಳೆ ಫೀಲ್ ಇದೆ ಮಾತ್ರ. ನೀವು ಮಾಡಿಸಿ ಎಷ್ಟು ದಿನ ಆಯ್ತಣ್ಣ? ಈಗ 3 ತಿಂಗಳಾಗಿದೆ ಗಾಡಿ ಮಾಡಿಸಿ. ಈಗ ಹೆಚ್ಚು ಕಮ್ಮಿ 6-6.5 ಸಾವಿರ ಕಿಲೋಮೀಟರ್ ರನ್ ಮಾಡಿದ್ದೀನಿ ನಾನು. ಆರಾಮಾಗಿದೆ. ಅದೇ ನಮ್ದು ಹೆಡ್ ಲೈಟ್ ಆಗಿರ್ಬೋದು, ವೈಫರು ಇದನ್ನೆಲ್ಲ ಹಾಕಿದಾಗ ಏನಾದ್ರು ಮೈಲೇಜ್ ಡೌನ್ ಡ್ರಾಪ್ ಆಗುತ್ತೆ. ಅದಕ್ಕೆ ಅಂತಾನೆ ಸಪರೇಟ್ ಬ್ಯಾಟ್ರಿ ಕೊಟ್ಟಿದ್ದಾರೆ. ಅದಕ್ಕೆ ಅಂತಾನೆ ಈ ಮೀಟರ್ಗೆ, ಲೈಟಿಂಗ್ಸ್ಗೆ ಅದಕ್ಕೆ ಒಂದು ಸಪರೇಟ್ ಬ್ಯಾಟ್ರಿ ಇರುತ್ತೆ. ಇದಕ್ಕೂ ಯಾವ್ದು ಸಂಬಂಧ ಬರಲ್ಲ. 3 ತಿಂಗಳಾಯ್ತು. ಬಟ್ ತೊಂದ್ರೆ ಏನು ಅನ್ಸಿಲ್ಲ? ಏನು ತೊಂದರೆ ಇಲ್ಲ, ಯಾವ ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ. ಆರಾಮಾಗಿ ಗಾಡಿ ಓಡಿಸ್ಕೊಂಡು ಅಂದ್ರೆ ನಾರ್ಮಲ್ ಆಗಿ ನಮ್ಮ LPG CNG ಓಡಿಸೋ ತರ ಅಂದ್ರೆ ನೀವು LPG ನಲ್ವಾ ಕನ್ವರ್ಟ್ ಮಾಡಿರೋದು? ಗಾಡಿನ ಕನ್ವರ್ಟ್ ಮಾಡಿರೋದು. ಅಂದ್ರೆ ಅದೇ ತರ ಇದೆಯಾ ಇಲ್ಲ ಒಂದ್ ಸ್ವಲ್ಪ ಚೆನ್ನಾಗ್ ಅನ್ಸುತ್ತಾ? ಇಲ್ಲ ಸ್ವಲ್ಪ ತುಂಬಾನೇ ಖುಷಿ ಆಗುತ್ತೆ ಗಾಡಿ ಓಡಿಸೋದ್ರಲ್ಲಿ. ಆದ್ರೆ ಇನ್ನ ಸೇವ್ ಆಗುತ್ತೆ ಅಮೌಂಟ್. ಈಗ ಆ ಗಾಡಿ ಇಲ್ಲಾದ್ರೆ ನಾನು ಡೈಲಿ 400 ರಿಂದ 500 ರೂಪಾಯಿ ಗ್ಯಾಸ್ ಆಗ್ತಾ ಇದ್ದಾಗ, ಈಗ ಹೌದು ಇವಾಗಿರೋ ಗ್ಯಾಸ್ ರೇಟ್ ನಾವು ಆಗ್ತಾ ಇದೀವಿ ಹೇಳಿ. 400 ರಿಂದ 500 ರೂಪಾಯಿ ಗ್ಯಾಸ್ ಹೋಗ್ತಾ ಇತ್ತು. ಈಗ ನಾನು 210 ರೂಪಾಯಿ ರೀಚಾರ್ಜ್ ಮಾಡೋದ್ರಿಂದ ನನಗೆ ಎಷ್ಟು ಅಕಸ್ಮಾತ್ ಸಪೋಸ್ ದೂರ ಹೋಗಿರ್ತೀನಿ, ಖಾಲಿ ಬಂದ್ರು ಅದೇನು ಅನ್ಸಲ್ಲ ನನಗೆ. ಆರಾಮಾಗಿ ಬರ್ಬೋದು ಗಾಡಿ. ಒಟ್ನಲ್ಲಿ ಚೆನ್ನಾಗಿ ಅನಿಸ್ತಾ ಇದೆ. ತುಂಬಾನೇ ಖುಷಿ ಆಗುತ್ತೆ. ಚೆನ್ನಾಗಿದೆ. ಓಕೆ ಅಣ್ಣ, ಥ್ಯಾಂಕ್ಸ್ ನಿಮ್ದು ರಿವ್ಯೂ ಕೊಟ್ಟಿದ್ದಕ್ಕೆ. ಒಳ್ಳೇದಾಗ್ಲಿ. ನಾನು ಡ್ರೈವರ್ಗಳಿಗೆ ಹೇಳೋದು ಏನಂದ್ರೆ, ಹಳೆ ಗಾಡಿಗಳನ್ನೇ ಮಾಡಿಸ್ಕೊಂಡ್ರೆ ತುಂಬಾ ಉತ್ತಮ. ಈಗಿನ ನಿಮ್ಗೆ ಯಾವ ಮಾಡಲಣ್ಣ ಗಾಡಿ? 15 ಮಾಡಲ್ ಗಾಡಿ. 15 ಮಾಡಲ್. ಈಗ ನೀವು ಎಲ್ಲ ಈಗ ಗ್ಯಾಸ್ ರೇಟ್ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲ ಹೊಸ ಗಾಡಿಗಳಿಗೆ ಚೇಂಜಸ್ ಆಗ್ತಾ ಇದೆ. ಅಪ್ಪ ಸುಮ್ಮನೆ ಸಾಲ ಮಾಡ್ಕೊಂಡು ಹೋಗೋ ಬದಲು ಇರೋ ಗಾಡಿನೇ ನೀವು ಇದನ್ನೇ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೂ ಸೇವ್ ಆಗುತ್ತೆ. ಅದೇ ಈಗ LPG ಬಿಟ್ಟು CNG ಹೋಗೋದ್ರ ಬದಲು ಅದನ್ನೇ ನಾವು ಎಕ್ಸ್ಪೋನೆಂಟ್ EV ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ, ಇರುವಾಗ ನೀವು ಸುಮ್ಮನೆ ಇನ್ನೊಂದು ಗಾಡಿ ಸಾಲ ಮಾಡಿ ಹೋಗೋದಕ್ಕಿಂತ ನಿಮ್ಮ ಗಾಡಿನ ನೀವು ಆರಾಮಾಗಿ ಇದನ್ನೇ ಮಾಡ್ಕೊಂಡು ಒಳ್ಳೇದಣ್ಣ. ಅದು ಫಸ್ಟ್ ನಾವೇ ಮಾಡ್ಬೇಕು ಇವಾಗ. ನೋಡೋಣ. ಈ ಪ್ರಯೋಗ ಮಾಡೋಕ್ಕೋಸ್ಕರನೇ ನಾನು ಮಾಡಿದ್ದು, ನೋಡೋಣ ಅಂತ. ನನಗಂತೂ ತುಂಬಾ ಖುಷಿ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ ಓಡಿಸಕ್ಕೆ. ಯಾವುದೇ ತರ ತೊಂದರೆ ಇಲ್ಲ. ಆರಾಮಾಗಿ ಗಾಡಿ ಓಡಿಸ. ಎಕ್ಸ್ಪೋನೆಂಟ್ ಅವ್ರಿಗೆ ಏನ್ ಹೇಳ್ತೀರಾ? ಈ ತರ ಒಂದು ಪ್ಲಾನ್ ಮಾಡಿರೋದು ಒಳ್ಳೆ ಟೈಮ್ಗೆ ಒಳ್ಳೆ ಇದನ್ನ ಬಿಟ್ಟಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಗ್ಯಾಸ್ ರೇಟ್ ಜಾಸ್ತಿ ಆಯ್ತು, ಗ್ಯಾಸ್ ಸಿಗ್ತಾ ಇಲ್ಲ ಅಲ್ಲ, ಈ ಸಿಚುವೇಶನ್ಗೆ ಇದು ಕರೆಕ್ಟ್ ಆಗಿದೆ. ತುಂಬಾನೇ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ಅಣ್ಣ ರಿವ್ಯೂ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್. ಒಳ್ಳೇದಾಗ್ಲಿ ಅಣ್ಣ. ನೋಡಿ ಅಂತಮಾಸ್, ಇದಾಗಿದೆ ಈ ಆಟೋ ಅಣ್ಣಂದ್ರ ರಿವ್ಯೂ. ಆಲ್ರೆಡಿ ಇವರು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ನೋಡಿ ಈ ತರ ಚಾರ್ಜಿಂಗ್ ಪೋರ್ಟ್ ಬರುತ್ತೆ ನಿಮ್ಗೆ. ಈ ಪೋರ್ಟ್ ನ ಇಲ್ಲೇ ಫಿಟ್ ಮಾಡ್ಕೊಡ್ತಾರೆ. ನಮ್ ಗಾಡಿಗೆ, ಇದು ಹಳೆ ಗಾಡಿಗೆ ಇದನ್ನ ಇಲ್ಲಿ ಫಿಟ್ ಮಾಡ್ಕೊಡ್ತಾರೆ. ಈ ತರ ಒಂದು ಲಾಕ್ ಇರುತ್ತೆ. ಆಮೇಲೆ ಇಲ್ಲಿ ಎಷ್ಟು ಚಾರ್ಜ್ ಆಗುತ್ತೆ, ಎಷ್ಟು ಕಿಲೋಮೀಟರ್ ಓಡುತ್ತೆ ಅಂತ ತೋರಿಸ್ಬಿಡ್ತಾನ ಇಲ್ಲಿ. ಪ್ರತಿಯೊಂದು ತೋರಿಸುತ್ತೆ ಸರ್. ಚಾರ್ಜರ್ ಇದೆ, ಎಲ್ಲ ಪ್ರತಿಯೊಂದು ತೋರಿಸ್ತಾರೆ. ಈ ತರ ಒಂದು ಡಿಜಿಟಲ್ ಮೀಟರ್ ಫಿಟ್ ಮಾಡ್ಕೊಡ್ತಾರೆ. ಆಮೇಲೆ ಇಲ್ಲಿ ಸೀಟ್ ಕೆಳಗಡೆ ಒಂದು ಬ್ಯಾಟ್ರಿ, ಇಲ್ಲೊಂದು ಬ್ಯಾಟ್ರಿ ಇರುತ್ತೆ. ಆಮೇಲೆ ಹಿಂದ್ಗಡೆ ಇಂಜಿನ್ ಹತ್ರ ಒಂದು ಬ್ಯಾಟ್ರಿ ಇರುತ್ತೆ. ಅಂದ್ರೆ ನಮ್ಮ ಹಳೆ ಚಾರ್ಜಿಗೆನೆ ಈ ತರ ಬ್ಯಾಟ್ರಿ EV ಆಗಿ ಕನ್ವರ್ಟ್ ಮಾಡ್ಕೊಡ್ತಾ ಇದ್ದಾರೆ ಎಕ್ಸ್ಪೋನೆಂಟ್ ಅವರು. ಇದೊಂದು ಹೊಸ ಸ್ಕೀಮ್ ಬಂದಿದೆ. ಇದು ಸೂಪರ್ ಫಾಸ್ಟ್, ಇದು ನಾರ್ಮಲ್, ಇದು ನ್ಯೂಟ್ಲು, ಇದು ರಿವರ್ಸ್ ಗೇರನು ನಾವು ಇಲ್ಲಿಂದ ಹಿಂಗೆ ಮತ್ತೆ ಹಿಂಗೆ ಬಜಾಜ್ ಆಟೋನೇ, ಆದ್ರೆ ಇದೊಂಥರ ಏನೋ ಬೇರೆ ವೇರಿಯಂಟ್. ಚೆನ್ನಾಗಿದೆ ಸರ್. ಇವಾಗ 11 ಮಾಡಲು ಅಂತಂದಾಗ ಕೆಲವೊಂದು ಗಾಡಿಗಳು ತುಕ್ಕಿಡ್ಕೊಂಡ್ಬಿಟ್ಟಿರುತ್ತೆ, ಕೆಲವೊಂದು ಗಾಡಿಗಳು ಟಾಪ್ ರೂಫಿಂಗ್ ಎಲ್ಲ ಕಿತ್ತೋಗ್ಬಿಟ್ಟಿರುತ್ತೆ, ಗ್ಲಾಸು ಏನೋ ಅಂದ್ರೆ ಆರ್ಸಿ ಡ್ಯಾಮೇಜ್ ಆಗಿರುತ್ತೆ. ಅಂತದನ್ನೆಲ್ಲ ಏನ್ ಮಾಡೋದು? ನಮ್ಮಲ್ಲಿ ಎಲ್ಲಾ ತರ ಸರ್ವಿಸ್ ಮಾಡ್ಕೊಡ್ತೀವಿ, ಅವೇ ಮಾಡ್ತೀವಿ. ನಮ್ಮಲ್ಲೇ ಟಿಂಕರಿಂಗು, ಟಾಪ್ ರೂಪಿಂಗು ಎಲ್ಲ ಫುಲ್ ರೆಡಿ ಮಾಡಿ, ಕಂಪ್ಲೀಟ್ ರೆಡಿ ಮಾಡಿ, EV ಗಾಡಿ ಕನ್ವರ್ಟ್ ಮಾಡಿ, ಡಾಕ್ಯುಮೆಂಟ್ ಸಮೇತ ನಾವೇ ಎಲ್ಲ ಕನ್ವರ್ಟ್ ಮಾಡಿ ಮಾಡ್ಕೊಡ್ತೀವಿ. ಗಾಡಿನ ಫುಲ್ ಟಿಂಕರಿಂಗು, ಪೇಂಟಿಂಗು, ಟಾಪ್ ರೂಫಿಂಗು ಪ್ರತಿಯೊಂದನ್ನು ಇಲ್ಲಿ ರೆಡಿ ಮಾಡ್ಬಿಟ್ಟು ನಿಮ್ಗೆ ಹೊಸ ಚಾರ್ಜಿ ತರನೇ EV ಗಾಡಿನ ವಿತ್ ಡಾಕ್ಯುಮೆಂಟ್ ನಿಮ್ಗೆ ಮಾಡಿ ಕೊಡ್ತಾರೆ. SLV ಆಟೋ ಕನ್ಸಲ್ಟೆಂಟ್, ಚಿಕ್ಕಲ್ ಸಂದ್ರ, ಸೆನ್ಮತ್ಮ ಟೆಂಪಲ್, ಬ್ರಿಗೇಡ್ ಅಪಾರ್ಟ್ಮೆಂಟ್ ಅಪೋಸಿಟ್ ಇದೆ.
ನಿಮ್ಮಲ್ಲಿ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವುದೇ ಥರ ಮಾಹಿತಿ ಬೇಕಾದರೂ ನಾವು ಮಾಡಿಕೊಡ್ತೀವಿ. ಎಕ್ಸ್ಪೋನೆಂಟ್ ಆಟೋ ಡೀಲರ್ಶಿಪ್ ತಗೊಂಡಿರುವಂತ ಮಾಲೀಕರು ಇಲ್ಲೇ ಇದ್ದಾರೆ. ಬನ್ನಿ ಕೊನೆದಾಗ ಅವ್ರ ಹತ್ರ ಒಂದು ಮಾತಾಡ್ಬಿಡೋಣ. ಸರ್ ನಮಸ್ಕಾರ. ನಮ್ದು ಎಕ್ಸ್ಪೋನೆಂಟ್ ಆಟೋ SLV ಆಟೋ ಕನ್ಸಲ್ಟ್ ಕಡೆಯಿಂದ ಶ್ರೀನಿವಾಸ್ ಮಾತಾಡ್ತಿರೋದು. ಸರ್ ಮೊದಲನೇದಾಗಿ ಈ ಎಕ್ಸ್ಪೋನೆಂಟ್ ಈ ಕಾನ್ಸೆಪ್ಟ್ ನಿಮ್ಗೆ ಏನಕ್ಕೆ ಇಷ್ಟ ಆಯ್ತು ಸರ್? ನಿಮಗೆ ಇವಾಗ ಹಳೆ ಗಾಡಿನ ಕನ್ವರ್ಷನ್ ಇರೋದ್ರಿಂದ ನಂಗೆ ತುಂಬಾ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು. ಅದಕ್ಕೆ ನಾವು ಟೈಪ್ ಮಾಡ್ಕೊಂಡ್ವಿ. ಇದು ಆಲ್ಮೋಸ್ಟ್ 6 years ಇಂದ ಎಕ್ಸ್ಪೋನೆಂಟ್ ಇದೆ. ಬಟ್ ರೆಟ್ರೋಫಿಟ್ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಇಯರ್ ನವೆಂಬರ್ ಇಂದ ಸ್ಟಾರ್ಟ್ ಮಾಡಿದ್ದು. ಸೊ ಅದರಿಂದ ನಾವು ನಾವೆಲ್ಲ ಮಾತಾಡಿ ಇದನ್ನ ಟೈಪ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಥರೈಸ್ ಡೀಲರ್ ಆಗಿ ನಾವು ಒಪ್ಕೊಂಡಿದ್ದೀವಿ. ಅಂದ್ರೆ ರೆಟ್ರೋಫಿಟ್ ಅಂದ್ರೆ ನಮ್ಮ ಹಳೆ ಗಾಡಿಗಳನ್ನೇ EV ಗಾಡಿಗಳನ್ನಾಗಿ ಮಾಡ್ಕೊಡೋ ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆಯ್ತು. ಅದು ಏನಕ್ಕೆ ಇಷ್ಟ ಆಯ್ತು ಅಂತ ಸರ್? ಸರ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಹೊಸ ಗಾಡಿ ಬರ್ತಾನೆ ಇದೆ. ಹಳೆ ಗಾಡಿ ಏನ್ ಮಾಡ್ತಾ ಇದಾರೆ, ತೂಕಕ್ಕೆ ಆಗ್ತಾ ಇದಾರೆ, ಇಲ್ಲ ಕಮ್ಮಿ ರೇಟ್ಗೆ ಮಾರ್ತಾ ಇದಾರೆ. ಇರೋ ಗಾಡಿನ ಕನ್ವರ್ಷನ್ ಮಾಡ್ಕೊಂಡ್ರೆ ಅವ್ರಿಗೂ ಅರ್ಥ ಆಗುತ್ತೆ, ಸೇವಿಂಗ್ ಆಗುತ್ತೆ. ಹೊಸ ಗಾಡಿ ತಗೊಳಕ್ 4 ಲಕ್ಷ ಇನ್ವೆಸ್ಟ್ ಮಾಡೋ ಬದಲು ಇಲ್ಲಿರೋ ಗಾಡಿನೇ ಅವ್ರು ಏನು ಫ್ಯೂಲ್ ಆಗ್ತಾ ಇದಾರೆ ಅಂತಂದ್ರೆ LPG ಆಗ್ತಾ ಇದಾರೆ ಅಥವಾ CNG ಆಗ್ತಾರೆ, ಅದೇ ಅಮೌಂಟ್ ಅಲ್ಲಿ ಅವ್ರು EMI ಕಟ್ಕೊಂಡು ಕನ್ವರ್ಷನ್ ಮಾಡ್ತಾರೆ. ಸರ್ ಇವಾಗ ನನ್ನ ಹತ್ರನೂ LPG ಇದೆ. ಡೈಲಿ ನಾನು ಹೆಂಗಿಲ್ಲ ಅಂದ್ರೆ ಒಂದು ಇವಾಗಿರೋ ರೇಟಿಗೆ 500 ರೂಪಾಯಿ ಆಗ್ತದೆ. ಇವಾಗ ತುಂಬಾ ಇದೆ. ಮುಂಚೆ ಆದ್ರೂ 400 ಅಪ್ರಾಕ್ಸಿಮೇಟ್ ಇರುತ್ತೆ. ಆ 400 ಅಮೌಂಟ್ ನೀವು ಸೇವ್ ಮಾಡ್ಕೊಂಡು ಹೋದ್ರೆ ಸಾಕು. ನಿಮಗೆ EMI ಕನ್ವರ್ಷನ್ ಫುಲ್ ಕಂಪ್ಲೀಟ್ ಆಗುತ್ತೆ. 1 ರೂಪಾಯಿ ಕಟ್ಟಂಗಿರಲ್ಲ. ಡೌನ್ ಪೇಮೆಂಟ್ 0. ಅಂದ್ರೆ EMI ಆಪ್ಷನ್ ಕೂಡ ಇದೆಲ್ಲ ಇದ್ರಲ್ಲಿ. ಓಕೆ ಅಂದ್ರೆ EMI ಕಟ್ಕೊಂಡು ಹೋದ್ರೆ ಸಾಕು. 3 years EMI ಕಟ್ಟಿದ್ರೆ ಕಂಪ್ಲೀಟ್ ಆಗುತ್ತೆ. ನೀವೇನ್ ಫ್ಯೂಲ್ ಆಗ್ತಿರೋ ಅದಕ್ಕೆ EMI ಕಟ್ಕೊಂಡು ಹೋಗುತ್ತೆ. ಮತ್ತೆ ಬ್ಯಾಟ್ರಿ ವಾರಂಟಿ 5 ವರ್ಷ ಇದೆ. ನಿಮ್ಗೆ ಯಾವುದೇ ಥರ ಸರ್ವಿಸ್ ಇಲ್ಲ, ಮತ್ತು ಆಯಿಲ್ ಚೇಂಜ್ ಇಲ್ಲ. ಮಂತ್ಲಿ ಆಯಿಲ್ ಚೇಂಜ್ ಮಾಡ್ತೀವಿ, ಅದು ಕೂಡ ಇಲ್ಲ. ನಿಮ್ಮ ಸರ್ವಿಸ್ ಎಲ್ಲ ಫ್ರೀ ಇರುತ್ತೆ. 5 ವರ್ಷ ವಾರಂಟಿ ಇದೆ. ಮತ್ತೆ ನಿಮಗೆ ಫುಲ್ ಕನ್ವರ್ಟ್ ಇರುತ್ತೆ. ಮತ್ತೆ ಹಳೆ ಗಾಡಿಗೆ ಟಿಂಕರಿಂಗು, ಟಾಪ್ ರೂಪಿಂಗು ಪ್ರತಿಯೊಂದು ಮಾಡ್ಕೊಡೋಣ. ನಾವು ಬರೀ RTO ಖರ್ಚು ಮಾತ್ರ ನೋಡ್ಕೊಂಡು 0 ಡೌನ್ ಪೇಮೆಂಟ್ ಅಲ್ಲಿ ನಾವು ರೆಟ್ರೋಫಿಟ್ ಮಾಡ್ಕೊಡು. EMI ಆಪ್ಷನ್ ಕೂಡ ಇದೆ. ಎಲ್ಲಾ ತರ ಇದೆ. ಎಲ್ಲಾ ತರ ಬೇಕಾದ್ರೂ ಮಾಡ್ಕೊಡೋಣ. ನಾನು ಅನ್ಕೊಂಡಿದ್ದೆ EMI ಆಪ್ಷನ್ ಇರೋದು. ನಾನು ಅವಾಗಿಂದಾನು ಯಾರ ಹತ್ರನೂ ಕ್ವಶನ್ ಮಾಡ್ಲಿಲ್ಲ ಸರ್, ನನಗೂ ಗೊತ್ತಿರ್ಲಿಲ್ಲ. ಇವಾಗ ನೀವೇ ಹೇಳಿದ್ಮೇಲೆ ಗೊತ್ತಾಯ್ತು. ಇವಾಗ ಗಾಡಿ ಕೊಟ್ರೆ ಸರ್ ಕನ್ವರ್ಷನ್ ಆಗುತ್ತೆ. ಸರ್ ಇನ್ನೊಂದು ಕೇಳ್ಪಟ್ಟೆ, ಆಫರ್ ಇಟ್ಟಿದ್ದೀರಂತೆ ಗಾಡಿ ಬ್ಯಾಟ್ರಿ ಮೋಟ್ರು ಫ್ರೀ ಆಗಿ. ಅದೇ ಯಾವ ತರ ಕಾನ್ಸೆಪ್ಟ್ ಸರ್? ಒಂದು ಲಕ್ಕಿ ಕೂಪನ್ ಇದು. ರೆಟ್ರೋಫಿಟ್ ಕನ್ವರ್ಷನ್ ಗೆಲ್ಲುವ ಅವಕಾಶ. ಅಂದ್ರೆ ಜಸ್ಟ್ 19 ರೂಪೀಸ್ ಪೇಮೆಂಟ್ ಮಾಡ್ಕೋಬೇಕು ಅವರು. ಆ ಕನ್ವರ್ಷನ್ ಏನಿದೆಯೋ ಟೋಟಲ್ ಚಾರ್ಜಸ್ ಇನ್ಕ್ಲೂಡಿಂಗ್ RTO ಎಲ್ಲ ಸೇಲ್ಸ್ ನ ಫ್ರೀ ಆಗಿ ಮಾಡ್ಕೊಡ್ತೀವಿ. ಅದನ್ನ ಹೆಂಗ್ ಪರ್ಚೇಸ್ ಮಾಡಬೇಕು ಸರ್? ವಿಡಿಯೋ ನೋಡ್ತಾ ಇರೋದು ಸರ್ ಜಸ್ಟ್ ಅವ್ರು ಬಂದು ಅಪಾಯಿಂಟ್ಮೆಂಟ್ ತಗೊಳ್ಳಿ, ಬಂದು ಬುಕಿಂಗ್ ಮಾಡ್ಕೊಳ್ರಿ. 19 ಡೇಸ್ ಕೊಟ್ಟು ಬುಕಿಂಗ್. ಇಷ್ಟ ಆದವರು ಯಾರಿಗೆ ಇಷ್ಟ ಆಗುತ್ತೋ ರೆಟ್ರೋಫಿಟ್ ಬಂದು ಬುಕಿಂಗ್ ಮಾಡ್ಕೊಳ್ಳಿ. ಅವ್ರ ಗಾಡಿನ ಕನ್ವರ್ಷನ್ ಮಾಡ್ಕೊಳ್ಳಿ. ಹಳೆ ಗಾಡಿ ಇದ್ರೆ ದಯವಿಟ್ಟು ಬನ್ನಿ, 99 ರೂಪೀಸ್ ಪೇಮೆಂಟ್ ಮಾಡ್ಕೊಳ್ಳಿ. ಗೆಲ್ಲುವ ಅವಕಾಶ ನಿಮ್ದಾಗಿಸ್ಕೊಳ್ಳಿ. ಅಂದ್ರೆ ಇವಾಗ ಆಫೀಸಲ್ಲಿ ಕೂಪನ್ ಇದೆ. 99 ರೂಪಾಯಿ ಕೊಟ್ಬಿಟ್ಟು ನೀವು ಚಿಕ್ಕಾಲ್ಸಂದ್ರದ ಹತ್ರ ಇರುವಂತಹ SLV ಆಟೋ ಕನ್ಸಲ್ಟೆಂಟ್ ಶೋರೂಮ್ ಹತ್ರ ಬಂದ್ಬಿಟ್ಟು ನೀವು ಒಂದು ಕೂಪನ್ ನ ಪರ್ಚೇಸ್ ಮಾಡಿದ್ರೆ ಅವರು ಆ ಕೂಪನ್ ನ ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ನೀವೇನಾದ್ರೂ ಆ ಲಕ್ಕಿ ಮ್ಯಾನ್ ಆಗಿದ್ರೆ ನಿಮಗೆ ಟೋಟಲ್ ಬ್ಯಾಟ್ರಿ, ಮೋಟರ್, ಆ ಗಾಡಿಗೆ ನಿಮ್ಗೆ ಎಕ್ಸ್ಪೋನೆಂಟ್ ಅದು ಏನು ಚಾರ್ಜ್ ಬರುತ್ತೆ ಫುಲ್ ಟೋಟಲ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತಾರೆ. ಆ ಕೂಪನ್ ನ ನೀವು ಆಫೀಸ್ ಹತ್ರ ಬಂದು ಪರ್ಚೇಸ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಹಳೆ ಗಾಡಿ ಇರೋರು ಎಲ್ಲರೂ ಬಂದು ದಯವಿಟ್ಟು ಇದು ಮಾಡ್ಕೊಳ್ಳಿ. ಒಂದು ಯೂಸ್ಫುಲ್ ಹೇಳಕ್ಕಾಗಲ್ಲ. ಲಕ್ಕಿದ್ರೆ 100% ಬಂದೇ ಬರುತ್ತೆ. ಓನ್ಲಿ 99 ರೂಪಾಯಲ್ಲಿ EV ಗಾಡಿ ಆದ್ರೂ ಆಗ್ಬೋದು ನಿಮ್ಮ ಹಳೆ ಗಾಡಿ. ನೋಡಿದ್ರಲ್ವಾ, ಇದಾಗಿತ್ತು ಈ ವಿಡಿಯೋ. ಇದಕ್ಕೂ ಮೇಲೆ ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಅಂದ್ರೆ ನಿಮ್ಮ ಹತ್ರ ಹಳೆ ಆಟೋಗಳಿದ್ರೆ ಅದನ್ನ ಯಾವ ತರ ನಾವು EV ಆಗಿ ಕನ್ವರ್ಟ್ ಮಾಡ್ಕೋಬೇಕು, ಎಕ್ಸ್ಪೋನೆಂಟ್ EV ಆಟೋ ಆಗಿ 15 ನಿಮಿಷದಲ್ಲೇ ಫುಲ್ ಬ್ಯಾಟ್ರಿ ಆಗುವಂತ EV ಆಟೋ ಆಗಿ ಹೆಂಗ್ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋ ಮಾಹಿತಿ ನಿಮ್ಗೆ ಬೇಕು ಅಂದ್ರೆ ಇಲ್ಲಿ ಕೊಟ್ಟಿರೋ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲ ಅಂದ್ರೆ ಚಿಕ್ಕಾಲ್ಸಂದ್ರದ ಹತ್ರ ಇರೋ SLV ಕನ್ಸಲ್ಟೆಂಟ್ ಆಟೋ ಕನ್ಸಲ್ಟೆಂಟ್ ಶೋರೂಮ್ಗೆ ವಿಸಿಟ್ ಮಾಡ್ಬಿಟ್ಟು ನೀವು ಮಾಹಿತಿನ ತಿಳ್ಕೋಬಹುದು. ನೀವು ಕೂಡ ನಿಮ್ಮ ಹಳೆ ಆಟೋಗಳನ್ನ ಅಂದ್ರೆ 2011ರಿಂದ ಅದ್ರ ಮೇಲ್ಪಟ್ಟ ಆಟೋಗಳನ್ನ EV ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ ನೀವು ಕೂಡ ಬರ್ಬೋದು. SLV ಕನ್ಸಲ್ಟೆಂಟ್ ಚಿಕ್ಕಾಲ್ಸಂದ್ರದ ಹತ್ರ ಚೆನ್ಮಾತನ ದೇವಸ್ಥಾನ ಹತ್ರ ಇರುವಂತ ಎಕ್ಸ್ಪೋನೆಂಟ್ SLV ಆಟೋ ಕನ್ಸಲ್ಟೆಂಟ್ ಹತ್ರ ಬಂದ್ಬಿಟ್ಟು ನೀವು ಕೂಡ ನಿಮ್ಮ ಆಟೋನ EV ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಇದಾಗಿತ್ತು ಈ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋನ ಆದಷ್ಟು ಹೆಚ್ಚು ಹಳೆ ಆಟೋ ಇಟ್ಕೊಂಡಿರೋ ಆಟೋ ಡ್ರೈವರ್ಗಳಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹೇಳಿಕೆ ನಮ್ಮದು, ಆಯ್ಕೆ ನಿಮ್ಮದು. ಧನ್ಯವಾದ.